ಭೂಲೋಕದಲ್ಲಿ ಶರಣ ಕುಲಗಣ್ಯನಾದ ರಾವಣ ಹೆಣ್ಣಿನ ಮೋಹಕ್ಕೆ ಬಲಿಯಾಗಿ ಪುಣ್ಯಹೀನನಾಗಿ ಹೋದ. ಶಿವನ ಸಾಕ್ಷಾತ್ಕಾರ ಮಾಡಿಕೊಂಡು ಜಗನ್ಮಾನ್ಯರೆನಿಸಿದರು. ಜಾರಿ ಜಗನ್ನೆನಿಸಿ ಸಾಮಾನ್ಯರಿಗೂ ನಡೆಯಾಗಿ ಹೋದ. ಮಾಯೆಗೆ ಬಂಧಿಯಾಗಿ ಮೋಹ ಪರವಶನಾಗಿ ಮೋಕ್ಷಹೀನನಾಗಿ ಅನಿಷ್ಟ ವರವನ್ನು ಬೇಡಿ ವರಭ್ರಷ್ಟನಾದ. ಇಂದಿನ ಮರ್ತ್ಯಲೋಕದ ಮಾನವರೆಲ್ಲರೂ ಅಷ್ಟೇ ಮೋಹಕ್ಕೆ ಬಲಿ ಬಿದ್ದವರೇ ಹೊರತು ಮಾಯೆಯನ್ನು ಗೆದ್ದವರೇ ಅತಿ ವಿರಳ. ಮಾಯೆಯನ್ನು ಮೆಟ್ಟಿ ಇಂದ್ರಿಯಗಳನ್ನು ನಿಗ್ರಹಿಸಿದವರೆಲ್ಲ ನನ್ನಂತೆ ಪೂಜಾರ್ಹರಾಗಬಲ್ಲರು. ಪರಸ್ತ್ರೀಯರೆಲ್ಲ ಪರಮೇಶ್ವರಿಯ ಅಂಶ ಸಂಭೂತರೆಂದು ಭಾವಿಸಿ ಅವರಲ್ಲಿ ಮಾತೃತ್ವ ಕಾಣುವುದೇ ವರದಾನವೆನಿಸಿರುವ ಮಾನವ ಜನ್ಮ ವರಶ್ರೇಷ್ಠವೆನಿಸುವುದು. ಇಂದಿನ ಈ ಘಟನೆಯಿಂದ ಜಗತ್ತಿನ ಜನಕೋಟಿಯೇ ಜಾಗೃತಗೊಳ್ಳಲಿ. ಈ ಸಂದಿಗ್ಧದಲ್ಲಿ ಉದ್ಭವಿಸಿದ ಶಿವವಾಣಿಯೇ ಮಾನವ ಕುಲೋದ್ಧಾರದ ಅಮರ ಸಂದೇಶವಾಗಲಿ. ನಮ್ಮ ದುಡುಕನ್ನು ಮನ್ನಿಸಿ, ನಮ್ಮ ದುಡುಕನ್ನು ಕಡೆಗಾಣಿಸಿ ಸಮಸ್ತರಿಗೂ ಅರಿವಿನ ಬೆಳಕನ್ನು ಮೂಡಿಸುತ್ತದೆ. ಅಸತೋ